ಮಗಳು ಸೆಲೆಬ್ರಿಟಿ ಆಗ್ಬಿಟ್ಲಲ್ಲ, ಅದ್ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಆ ಟಾಸ್ಕ್ ಹೆಂಗೆ ನೀವಿಬ್ರು ಮ್ಯಾನೇಜ್ ಮಾಡಿದ್ರಿ? ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಇವ್ರಿಗೆ ಆ ಟೈಮಲ್ಲಿ ಏನು ಗೊತ್ತಿರಲ್ಲ, ಇವರು ಚೈಲ್ಡೇ ಅಲ್ವಾ ಪಾಪ. ಸೊ ಅದ್ ಇವಾಗ ಅವ್ರು ಹಿಂತಿರುಗಿ ನೋಡಿದಾಗ ಅದ್ರದ್ದು ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನು ಇಟ್ಕೊಂಡು ಒಂದ್ ಗೈಡ್ ಲೈನ್ ಅನ್ನೋಂಗೆ ಮಗಳಿಗೆ ಮಾಡ್ಬೋದು. ಬಟ್ ನೀವ್ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅದು? ಇಲ್ಲ, ನನಗೆ ಅವಳನ್ನೇನು ಹ್ಯಾಂಡ್ಲ್ ಮಾಡೋದು ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹ್ಯಾಂಡ್ ಅವಳು ಮಾಡೋದಲ್ಲ, ಈ ಸಕ್ಸಸ್ ಇಲ್ಲಿ ಬಂತು ನೋಡಿ ಮ್ಯಾಗಿ ಆ ಥರ ಅವಳ ಬಗ್ಗೆನೂ ತುಂಬ ನೆಗೆಟಿವ್ಗಳೆಲ್ಲ ಮಾತಾಡಿದ್ರು. ಬಟ್ ನನಗೇನು ಫಸ್ಟ್ ಆಫ್ ಆಲ್ ನನ್ನ ಮಗಳು ಏನಂತ ನನಗೆ ಗೊತ್ತು, ಅರ್ಥ ಆಯ್ತಾ? ಯಾರೋ ಮಾತಾಡ್ತಾರೆ ಅಂತ ನಾನು ಅದನ್ನ ಅವ್ರನ್ನ ನೀವು ದುಡಿಸ್ಕೋತೀರ ಅನ್ನೋ ಲೆವೆಲ್ಗೂ ಬಂದ್ಬಿಡ್ಬೋದು. ಅವ್ರು ಮಾತಾಡ್ತಾರೆ, ನಾವ್ ಹಂಗಿಲ್ಲ ಅಲ್ಲ. ಸೊ ವೈ ಶುಡ್ ಐ ಹ್ಯಾವ್ ಟು ರಿಯಾಕ್ಟ್? ನಾನು ಏನಕ್ಕೆ ರಿಯಾಕ್ಟ್ ಆದ ಆ ನಾನು ಯೂಶಲಿ ಕಮೆಂಟ್ಗೆಲ್ಲ ತುಂಬಾ ರಿಯಾಕ್ಟ್ ಆಗಲ್ಲ. ನಾನು ಫಸ್ಟ್ ಆಫ್ ಆಲ್ ನಾನು ಟೇಕನ್ ಫಾರ್, ನಾನು ಅದನ್ನ ತಗೊಳ್ಳೋದು ಇಲ್ಲ, ಅದನ್ನ ನಾನು ಬುಲ್ಶಿಟ್ ಅಂತಾನೆ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ. ಬಟ್ ನನಗೆ ಡಿವೋರ್ಸ್ ಅನ್ನಿದ್ ಮಾತ್ರ ನಂಗೆ ಭಾಳ ಹರ್ಟ್ ಆಗೋಯ್ತು ಅದು.